ಗಣಿನಾಡಿನ ಕಾಂಗ್ರೆಸ್ನ ನಾಯಕರುಗಳಿಗೆ ನಿನ್ನೆ ಇಡಿ ಶಾಕ್ ಕೊಟ್ಟಿತ್ತು. ಅರ್ಥಾತ್ 5 ಶಾಸಕರು ಒಬ್ಬ ಸಂಸದರ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿತ್ತು. ಈ ಇಡಿ ದಾಳಿ ಇದೆಯಲ್ಲ, ಇದು ಸಹಜವಾಗಿಯೇ ಕಾಂಗ್ರೆಸ್ನ ಪಾಳೆಯದಲ್ಲಿ ತಳಮಳಕ್ಕೂ ಕೂಡ ಕಾರಣವಾಗಿತ್ತು. ಎಲೆಕ್ಷನ್ಗೆ ವಾಲ್ಮೀಕಿ ನಿಗಮದ ಹಣ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಶಾಸಕರು ಓರ್ವ ಸಂಸದನಿಗೆ ಇಡಿ ಗ್ರಿಲ್. ಕಂಪ್ಲಿ ಗಣೇಶ್, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್, ಭರತ್ ರೆಡ್ಡಿ, ತುಕಾರಾಮ್ಗೆ ಇಡಿ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ನಿನ್ನೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲ ದಾಖಲೆಗಳನ್ನು ಹೊತ್ತೊಯ್ದು ಇಡಿ ಅಧಿಕಾರಿಗಳು ನಿನ್ನೆ ರೇಡನ್ನು ಮಾಡಿದ್ರು. ಮುಖ್ಯವಾಗಿ 15ರಿಂದ 16 ಗಂಟೆಗಳ ಕಾಲ ಆದಂತಹ ರೇಡು. ಬೆಳ್ಳಂಬೆಳಗ್ಗೆ ನಿದ್ದೆಯಲ್ಲಿದ್ದವರಿಗೆ ಶಾಕ್ ಕೊಡುವ ಕೆಲಸವನ್ನು ಇಡಿ ಮಾಡಿತ್ತು. 180 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದುರ್ಬಳಕೆ ಮಾಡಿಕೊಂಡಂತಹ ಹಣವನ್ನು ಎಲೆಕ್ಷನ್ಗೆ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ. ಇದೇ ಆರೋಪದಲ್ಲಿ ಈ ಹಿಂದೆ ನಾಗೇಶ್ ಅವರ ಮನೆ ಮೇಲೂ ಕೂಡ ರೇಡ್ ಆಗಿತ್ತು. ನಾಗೇಂದ್ರ ಅವರ ಮನೆ ಮೇಲೂ ಕೂಡ ರೇಡ್ ಆಗಿತ್ತು. ಈಗ 5 ಶಾಸಕರು ಒಬ್ಬ ಸಂಸದರ ಮನೆ ಮೇಲೆ ನಿನ್ನೆ ರೇಡನ್ನು ಮಾಡಲಾಗಿದೆ. ನಿನ್ನೆ ತಡರಾತ್ರಿಗೆ ರೇಡ್ ಕೂಡ ಮುಕ್ತಾಯವಾಗಿರುವಂಥದ್ದು. ರೇಡ್ ಮುಕ್ತಾಯ ಮಾಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕಡತಗಳನ್ನು ಹೊತ್ತೊಯ್ದಿದ್ದಾರೆ ಅಧಿಕಾರಿಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಕೆಲವು ರೆಡಿಮೇಡ್ ಕ್ವೆಶ್ಚನ್ಸ್ಗಳನ್ನ 4 ಜನ ಲೀಡರ್ಗಳಿಗೆ ಕೇಳಿದ್ದಾರೆ. ಏನು, ನಾಗೇಂದ್ರ ಮತ್ತು ಆಪ್ತರ ಬಳಿ ಸಿಕ್ಕ ದಾಖಲೆಯನ್ನು ಮುಂದಿಟ್ಟು ಪ್ರಶ್ನೆ ಮತ್ತು ವಿಚಾರಣೆ. ಆ ಡೈರಿ ಎಲ್ಲ ಸಿಕ್ಕಿತ್ತಲ್ಲ, ಆ ಡೈರಿನಲ್ಲಿ ಸಿಕ್ಕಿದ್ದು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರಗಳಿಗೆ ಎಷ್ಟು ಹಣವನ್ನು ಹಂಚಿದ್ರಿ ಅಂತ. ಇದಕ್ಕೆ ಏನು ಉತ್ತರ ಕೊಡ್ತಾರೆ? ನಾವು ಯಾರಿಗೂ ದುಡ್ಡು ಕೊಟ್ಟಿಲ್ಲಪ್ಪ ಅಂತಾರಷ್ಟೇ. ಒಂದೊಂದು ಓಟ್ಗೆ ಕೊಟ್ಟ ಹಣ ಎಷ್ಟು ಅಂತ ಕೇಳಿದ್ರೆ ಹೇಳ್ತಾರಾ? ನಾವು 500 ಕೊಟ್ವಿ, 1000 ಕೊಟ್ವಿ, 2000 ಕೊಟ್ರಿ ಅಂತ. ನಾವು ಯಾವ ದುಡ್ಡು ಹಂಚಿಲ್ಲ ಅಂದ್ಬಿಡ್ತಾರೆ. ವಾಲ್ಮೀಕಿ ನಿಗಮದ ಎಷ್ಟು ಹಣ ನಿಮ್ಮ ಕ್ಷೇತ್ರಕ್ಕೆ ಬಂದಿದೆ ಅಂದರೆ ಬಂದಿಲ್ಲ ಅಂತಾರೆ. ಯಾರು ತಾನೇ ತಪ್ಪಕ್ಕೆ ಸಿಗಾಕೋತಾರೆ? ವಾಲ್ಮೀಕಿ ನಿಗಮದ ಹಣ, ನಿಮಗೆ ಸಂದಾಯವಾದ ಹಣ ಡೈರಿಯಲ್ಲಿ ಉಲ್ಲೇಖವಾಗಿದೆ, ಅದು ಸುಳ್ಳ? ಪ್ರಶ್ನೆ. ಸೊ ಸಚಿವರಿಗೆ ಸಂಬಂಧಪಟ್ಟ ಅಂದರೆ ಕೆಲ ಇರೋ ಥರ ಡಾಕ್ಯುಮೆಂಟ್ ಇರುತ್ತೆ, ಸುಳ್ಳು ಹೇಳಕ್ಕೆ ಬರಲ್ಲ. ಎಲ್ಲ ಡಾಕ್ಯುಮೆಂಟ್ ಮುಂದಿಟ್ಟೇ ಕೇಳ್ತಾರೆ. ಡೈರಿಯಲ್ಲಿರುವಂತೆ ನಿಮಗೆ ಹಣ ಯಾರು ತಂದು ಕೊಟ್ಟರು ಅಂತಕ್ಕಂಥ ಪ್ರಶ್ನೆ. ನಿಮಗೆ ಅದನ್ನು ಯಾವಾಗ ತಂದು ಕೊಟ್ಟರು? ಎಲೆಕ್ಷನ್ ಟೈಮಲ್ಲಿ. ಕ್ಯಾಶ್ ಯಾರು ತಂದು ಕೊಟ್ಟರು? ನಿಮ್ಮ ಕ್ಷೇತ್ರದಲ್ಲಿ ನೀವೇ ಮುಂದೆ ನಿಂತು ಓಟಿಗೆ 1000 ರೂಪಾಯಿ ಹಂಚಿಕೆ ಮಾಡಿದ್ದೀರಿ ಅಂತ ನಮಗೆ ಮಾಹಿತಿ ಇದೆ, ನಿಜಾನಾ? ಹಣ ಹಂಚಿಕೆಯಿಂದಲೇ ಮತಗಳಿಕೆ ಹೆಚ್ಚಿಗೆ ಆಗಿದೆಯಾ? ನಿಮ್ಮ ಆದಾಯ ನೋಡಿ, ಇಲ್ಲಿ ಬರ್ತಾರೆ ಇಂಪಾರ್ಟೆಂಟು. ನಿಮ್ಮ ಆದಾಯದ ಮೂಲ ಯಾವುದು? ಆ ಆದಾಯಕ್ಕೆ ಎಷ್ಟು ತೆರಿಗೆ ಕಟ್ಟಿದ್ದೀರಾ? ದಾಖಲೆ ತೋರಿಸಿ. ನಿಮ್ಮ ಬ್ಯಾಂಕ್ ವಹಿವಾಟಿಗೂ ನೀವು ಕೊಡ್ತಿರೋ ಲೆಕ್ಕಕ್ಕೂ ತಾಳೆ ಆಗ್ತಿಲ್ಲ. ಇದೆಲ್ಲ IT ಅವರು ಕೂಡ ಇಂಟರ್ಫಿಯರ್ ಆಗ್ತಕ್ಕಂಥ ವಿಚಾರ. ED ಅವ್ರದ್ದು ಮುಗಿದ ಮೇಲೆ IT ಅವರು ಕೂಡ ಬರ್ತಾರೆ ಸಹಜವಾಗಿ. ಆಮೇಲೆ ಪಬ್ಲಿಕ್ಸ್ನ ಮಾಹಿತಿಯನ್ನು ಕೂಡ ಅವರು ಪಡಿಬೋದು. ಇವರು ಹಣ ಹಂಚಿಕೆ ಮಾಡಿದ ನಿಜಾನಾ ಇಲ್ವಾ? ಬೂತ್ಗಳಲ್ಲಿ ಮಾಹಿತಿ ಪಡಿತಾರೆ. ಎಲ್ಲ ಥರದಲ್ಲೂ ಕೂಡ ಕ್ವೆಶ್ಚನ್ ಮಾಡ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಂಡ. ಅಮರೇಶ್, ನಿನ್ನೆ ಆರಂಭದಲ್ಲಿ ED ಅಧಿಕಾರಿಗಳ ಫೋರ್ಸನ್ನು ನೋಡ್ತಾ ಇದ್ದರೆ ಈ 4 ಜನರಲ್ಲಿ ಒಂದಿಬ್ಬರಾದರೂ ಅರೆಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಥರ ಏನೂ ಆಗಿಲ್ಲ. ಸೊ ಈಗ ED ಅಧಿಕಾರಿಗಳು ಈ 15 ಗಂಟೆ 18 ಗಂಟೆ ಏನೇನು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ, ಪ್ರಶ್ನಾವಳಿಗಳು ಹೆಂಗಿತ್ತು, ಏನೆಲ್ಲ ವಿಚಾರಗಳನ್ನು ಈಗ ED ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅಂತ. ಅರವಿಂದ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಂದು ಕ್ಲಿಯರ್ ಪಿಕ್ಚರ್ನ ಇಟ್ಕೊಂಡು ಏಕಕಾಲಕ್ಕೆ 7-8 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ, ಅದ್ರ ಜೊತೆಗೆ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಮನೆ ಬೆಂಗಳೂರಿನಲ್ಲಿ, ಮತ್ತೊಂದು ಕಡೆಗೆ ಕಂಪ್ಲಿ ಶಾಸಕ ಗಣೇಶ್, ಕೂಡ್ಲಿಗಿ ಶಾಸಕರಾಗಿರ್ತಕ್ಕಂಥ NT ಶ್ರೀನಿವಾಸ್, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಈ ತುಕಾರಾಮ್ ಮತ್ತು ಅವ್ರ ಪತ್ನಿ ಅನ್ನಪೂರ್ಣ, ಎಲ್ಲರ ಮೇಲೂ ಕೂಡ ಏಕಕಾಲಕ್ಕೆ ದಾಳಿ ಮಾಡಿದಂತ ಇಡಿ ಅಧಿಕಾರಿಗಳು ಒಂದೇ ಮಾದರಿಯ ಪ್ರಶ್ನೆಗಳನ್ನ ಮುಂದಿಟ್ಟುಕೊಂಡು ಪ್ರಮುಖವಾಗಿ ಈ ಹಿಂದೆ ಕೂಡ ಸಚಿವರಾಗಿದ್ದಂತ ನಾಗೇಂದ್ರ ಅವರ ಬಂಧನ ಏನಾಯ್ತು, ಅದಾದ್ಮೇಲೆ ಅವರು ರಾಜೀನಾಮೆ ಕೊಟ್ಟರು. ಆ ಸಂದರ್ಭದಲ್ಲಿ ಇಡಿ ವಿಚಾರಣೆ ಸಂದರ್ಭದಲ್ಲಿ ಸಿಕ್ಕಿದ್ದಂತಹ ಒಂದಿಷ್ಟು ಅಗತ್ಯವಾಗಿರ್ತಕ್ಕಂಥ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಇಡಿ ಸಿದ್ಧಪಡಿಸಿಕೊಂಡಿದ್ದಂತಹ ಪ್ರಶ್ನಾವಳಿಗಳೇನಿತ್ತು ಅವುಗಳನ್ನ ಮುಂದಿಟ್ಟುಕೊಂಡು ಎಲ್ರಿಗೂ ಕೂಡ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ಅವರು ಬೆವರಿಳಿಸಿದ್ರು. ಅಂದ್ರೆ ಈ ಒಂದು ಪ್ರಶ್ನೆಗಳಿಗೆ ಕೆಲವೊಬ್ಬರು ಉತ್ತರವನ್ನು ಕೊಡೋದಕ್ಕೆ ತಡಬಾಯಿಸಿದ್ದಾರೆ. ಹೀಗಾಗಿ ಎಲ್ಲರ ಉತ್ತರಗಳಲ್ಲೂ ಕೂಡ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬಂದಿರೋದ್ರಿಂದ ಬಹುತೇಕ ಇಡಿಯ ತನಿಖೆ ನಿಂತಿದ್ದು ಅವರೆಲ್ಲರಿಗೂ ಕೂಡ ಉರುಳಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ.
ಮತ್ತೊಂದು ಕಡೆಗೆ ಈಗಾಗಲೇ ನಿರಂತರವಾಗಿ 14 ಗಂಟೆಗಳ ಕಾಲ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ಅದಾದ್ಮೇಲೆ ಒಂದಿಷ್ಟು ಅಗತ್ಯ ದಾಖಲೆಗಳನ್ನು ಕೂಡ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಕ್ಷೇತ್ರಗಳಿಗೆ ಎಷ್ಟು ಹಣವನ್ನು ಹಂಚಿಕೆ ಮಾಡಲಾಗಿತ್ತು, ಒಂದ್ ವೇಳೆ ಇಲ್ಲ ಅನ್ನೋದಾದ್ರೆ ಇಡಿಗೆ ಸಿಕ್ಕಿರ್ತಕ್ಕಂಥ ಒಂದಿಷ್ಟು ದಾಖಲೆಗಳಿಂತ ಅವುಗಳನ್ನು ಮುಂದಿಟ್ಕೊಂಡು ಹಾಗಾದ್ರೆ ಇದು ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ದು, ನಿಮ್ಮ ಹೆಸರಿನ ಮೇಲೆ ಸಂದೇಹವಾಗಿರುವಂತದ್ದು, ಇದು ಸುಳ್ಳು ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಇಡಿ ಅಧಿಕಾರಿಗಳು ಕೇಳಿದ್ದಾರೆ. ಅದ್ರ ಜೊತೆಗೆ ಅವರ ಆದಾಯದ ಮೂಲಗಳೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಬ್ಯಾಂಕ್ ವಹಿವಾಟು ಏನಾಗಿತ್ತು, ಅದ್ರ ಜೊತೆಗೆ ಅವರ ಬಿಸ್ನೆಸ್ ಏನಿದೆ, ಅಂದ್ರೆ ಬಿಸ್ನೆಸ್ ನಂತರದಲ್ಲಿ ಹಣದ ವಹಿವಾಟು ಕೂಡ ಅಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಎಲ್ಲಾ ಮಾಹಿತಿಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಸಂಗ್ರಹಿಸಿಕೊಂಡು ಹೋಗಿದ್ದಾರೆ. ಹೀಗಾಗಿ ಬಹುತೇಕ ಇಡಿ ವಿಚಾರಣೆ ಮುಗ್ದಿರ್ಬೋದು. ಆದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಾವು ನಿಮ್ಮನ್ನ ಮತ್ತೆ ಕರಿತೀವಿ, ನೋಟಿಸ್ ಕೊಡ್ತೀವಿ, ಆ ಸಂದರ್ಭದಲ್ಲಿ ನೀವು ಹಾಜರಾಗಬೇಕು ಅನ್ನುವಂತ ಒಂದು ವಿಚಾರವನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಎಲ್ಲಾ ಜನಪ್ರತಿನಿಧಿಗಳು ತಿಳಿಸಿ ಹೋಗಿದ್ದಾರೆ. ಹೀಗಾಗಿ ಮತ್ತೆ ಇಡಿಯ ಇಕ್ಕಳದಲ್ಲಿ ಸಿಲುಕಿಕೊಳ್ಳುವ ಆತಂಕದಲ್ಲಿ ಇದೀಗ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 5 ಜನ ಕೈ ಶಾಸಕರು ಮತ್ತು ಸಂಸದರು ಇರುವಂತದ್ದು. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾಯಕರುಗಳಿಗೂ ಸಹಿತ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇವರಿಗೂ ಸಹಿತ ಈಗಾಗಲೇ ಶಾಸಕರು ಮತ್ತು ಸಂಸದರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆಗೆ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಸಹಿತ ಇವರೆಲ್ಲರಿಗೂ ಧೈರ್ಯವನ್ನು ತುಂಬಿದ್ರೆ ಏನಾಗುದಿಲ್ಲ, ಧೈರ್ಯದಿಂದಿರಿ ಅನ್ನುವಂತ ಮಾತನ್ನ. ಆದ್ರೆ ಇರ್ತಕ್ಕಂಥ ನಿನ್ನೆ ಏನು ಇಡೀ ದಿನ ಇಡಿ ವಿಚಾರಣೆ ಎದುರಿಸಿರುವಂತ ಕೈ ಶಾಸಕರು ಮತ್ತು ಸಂಸದರಿಗೆ ಒಂದು ಆತಂಕ ಅಂತೂ ಇದ್ದೇ ಇದೆ. ಅರವಿಂದ್, ಯಾವ ಕ್ಷಣದಲ್ಲಿ ಮತ್ತೆ ನಮಗೆ ಇಡಿ ಇಕ್ಕಳದಲ್ಲಿ ಸಿಕ್ಕಾಕೊಳ್ತೀವೋ ಅನ್ನುವಂಥದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳು ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ದಾಳಿ ಮಾಡಿದಾಗ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡೇ ಬಂದಿದ್ರು. ಹೀಗಾಗಿ ಎಲ್ಲರ ಮುಖದಲ್ಲಿಯೂ ಸಹಿತ ಮೇಲ್ನೋಟಕ್ಕೆ ನಗುಮುಖ ಇದ್ರು ಸಹಿತ ಕೆಲವೊಂದಿಷ್ಟು ಜನ ಶಾಸಕರ ಕೈಗಳನ್ನು ನಡುಗ್ತಾ ಇರುವಂತದ್ದು ನಿನ್ನೆ ವಿಚಾರಣೆ ನಂತರದಲ್ಲಿ ಕಂಡು ಬಂದಿತ್ತು. ಹೀಗಾಗಿ ಅವರೆಲ್ಲರಿಗೂ ಕೂಡ ಒಂದು ಭಯ ಅಂತೂ ಇದ್ದಿದೆ, ಮತ್ತೆ ಯಾವ ಕ್ಷಣದಲ್ಲಿ ನಮಗೆ ಇಡಿ ಅಧಿಕಾರಿಗಳು ಬುಲಾವ್ ನೀಡ್ತಾರೋ ಅನ್ನುವಂಥದ್ದು. ಅರವಿಂದ್, ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದ. ಆ ಥರ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಈಗ ಸದ್ಯಕ್ಕಂತೂ ಕೆಲವು ಮಹತ್ವದ ದಾಖಲೆಗಳನ್ನು ಹೊತ್ತೊಯ್ದಿದ್ದಾರೆ. ಪುನಃ ಯಾವಾಗ ಯಾರ ಮೇಲೆ ಮತ್ತೆ ದಾಳಿ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ.